ಹಲೋ. ಇವತ್ತು ಬೌದ್ಧ ಧರ್ಮದ ಪ್ರಕಾರ ಹೇಗೆ ಮದುವೆ ಆಗ್ತಾರೆ ಮತ್ತು ನಾನು ಹೇಗೆ ಮದುವೆ ಆದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಜೊತೆಗೆ ಮದುವೆ ಕೂಡ ತೋರಿಸ್ತೀನಿ. ಇದು ಬೇರೆಯವ್ರ ಮದುವೆ, ನಮ್ಮ ಮನೆ ಮುಂದುಗಡೆ ಇರೋವಂಥವ್ರ ಮದುವೆ. ಸೊ ನಾವು ಕೂಡ ಮದುವೆ ಅಟೆಂಡ್ ಆಗಿದ್ವಿ. ಇದು ಫಸ್ಟ್ ಟೈಮ್ ನಾನು ಹಿಂದೂ ಮದುವೆ ಅಟೆಂಡ್ ಮಾಡ್ತಾ ಇರೋದು, ಅಂದರೆ ಬೌದ್ಧ ಧರ್ಮದ ಮದುವೆ ಅಟೆಂಡ್ ಮಾಡ್ತಾ ಇರೋದು. ನಂದಾದಮೇಲೆ ನೆಕ್ಸ್ಟ್ ಇದೇ ಅಟೆಂಡ್ ಮಾಡಿರೋದು. ಬಿಕಾಸ್ ಆಫ್ ನಾನು ಬರೀ ಮುಸ್ಲಿಮ್ಸ್ ಮದುವೆ ಅಟೆಂಡ್ ಮಾಡಿದ್ದೀನಿ ಇಲ್ಲಿ. ಅಂದರೆ ನಮ್ಮ ಮಮ್ಮಿಗೆ, ನಮ್ಮ ಮೈದನಿಗೆ ತುಂಬ ಜನ ಮುಸ್ಲಿಮ್ಸ್ ಇದ್ದಾರೆ ಫ್ರೆಂಡ್ಸು. ಸೊ ಆ ಮುಸ್ಲಿಮ್ಸ್ ಮದುವೆ ನೈಟ್ ಟೈಮಲ್ಲೇ ಇರ್ತಿತ್ತು, ಅಟೆಂಡ್ ಮಾಡಿದ್ದೀನಿ. ಸೊ ಮೊದಲನೇದಾಗಿ ಬರುತ್ತೆ ಇಲ್ಲಿ ಇನ್ವಿಟೇಷನ್ ಕಾರ್ಡ್ ಏನಪ್ಪ ಸ್ಪೆಷಲ್ ಅಂದರೆ ಉಪಾಸಕಿ ಅಂತ ಇರುತ್ತೆ, ಕುಮಾರ ಕುಮಾರಿ ಅಂತ ಇರೋಲ್ಲ. ಸೌ ಕುಂಕುಮ ಸೌಭಾಗ್ಯತೆ ಅಂತ ಆ ಥರ ಇರೋಲ್ಲ. ನೆಕ್ಸ್ಟು ಚೌಟ್ರಿದ ಅಡ್ರೆಸ್ಸು. ನೆಕ್ಸ್ಟು ಬುದ್ಧ ಬಸವ ಅಂಬೇಡ್ಕರ್ ಅವರ ಇವರು ಮೇನ್ 3 ವ್ಯಕ್ತಿಗಳು ಫೋಟೋಸ್ ಮತ್ತು ಆಶೀರ್ವಾದ ಮೇನ್ ಇಂಪಾರ್ಟೆಂಟ್ಲಿ ಇರಲೇಬೇಕು. ಯಾಕೆಂದರೆ ಬೌದ್ಧ ಧರ್ಮದ ಮದುವೆ ಅಂತ ಮೊದಲೇ ಹೇಳಿದ್ದೀನಿ. ಸೊ ಅಲ್ಲಿಂದ ನಾವು ಚೌಟ್ರಿಗೆ ಎಂಟ್ರಿ ಆದ್ವಿ. ಚೌಟ್ರಿನೂ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಅರೇಂಜ್ ಕೂಡ ಮಾಡಿದ್ರು, ದೊಡ್ಡದಾಗಿತ್ತು. ನಾವು ಎಂಟ್ರಿ ಆದಾಗ ಇನ್ನೂ ಹುಡುಗಿ ಬಂದಿರಲಿಲ್ಲ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂತಂದರೆ, ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನೋಡೋದಕ್ಕೆ ಸಿಗ್ತಾರೆ, ಫೋಟೋಸ್ ಇಟ್ಟಿರ್ತಾರೆ. ಆಮೇಲೆ ಭಗವಾನ್ ಗೌತಮ್ ಬುದ್ಧ ಅವ್ರ ಮೂರ್ತಿನ ಇಟ್ಟಿರ್ತಾರೆ. ಮೊದಲನೇದಾಗಿ ಅವ್ರಿಗೆ ಪೂಜೆ ನಡೀಬೇಕು. ಹೇಳಿದ್ನಲ್ಲ, ಬೇರೆ ಥರ ಹೆಂಗಂತಂದರೆ, ಈಗ ಪುರೋಹಿತರು ಇರ್ತಾರೆ, ಗಂಟೆಗಟ್ಟಲೆ ಕೂರಿಸ್ಕೊಂಡು ಹುಡುಗಿ ಎಂಟ್ರಿ ಆದ್ರು ನೋಡಿ. ಹೇಳಿದ್ನಲ್ಲ, ಪುರೋಹಿತರು ಕೂತ್ಕೊಂಡು ಗಂಟೆಗಟ್ಟಲೆ ಕೂರಿಸ್ಕೊಂಡು ತಾಳಿ ತೊಗೊಂಡು ಅದು ಬೆಳಗಿನ ಜಾವ 4 ಗಂಟೆಯಿಂದಲೇ ಪೂಜೆ ಶುರು ಮಾಡಿ ತಾಳಿ ಕಟ್ಟೋದು, ಆ ಮದುವೆ ನಮ್ಮದಲ್ಲ. ಸೊ ನಮ್ಮದು ಬೌದ್ಧ ಧರ್ಮ ಪ್ರಕಾರ ಮದುವೆ. ಮೇನ್ ಇಂಪಾರ್ಟೆಂಟ್ಲಿ ಕಾಸ್ಟ್ಯೂಮ್ ಏನಂತಂದರೆ, ಮೈಸೂರು ಸಿಲ್ಕ್ ಸಾರಿ, ಜರ್ದಾರಿ ಸೀರೆ ಎಲ್ಲ ಉಡಿಸ್ಬಿಟ್ಟು ತಾಳಿ ಕಟ್ಸೋಲ್ಲ. ವೈಟ್ ಸ್ಯಾರಿ ವಿತ್ ಬ್ಲೂ ಬಾರ್ಡ್ರ್. ಹುಡುಗನೂ ಅಷ್ಟೇ, ವೈಟ್ ಪೈಜಾಮ ಮತ್ತು ಕುರ್ತಾ ಹಾಕ್ಕೋಬೇಕು. ನಮ್ಮ ಸಾಹೇಬ್ರು ಕಿತಾಪತಿ ಚಾಪ್ಲಿ ಕಿತ್ತಾ ಇರ್ತಾನೆ, ಅವ್ರ ಅಜ್ಜಿ ಹಾಕ್ತಾ ಇರ್ತಾಳೆ. ಸೊ ನಮ್ಮ ಸಾಹೇಬ್ರೆಲ್ಲ ಹೋದ್ರೆ ಕಿತಾಪತಿ ಮಾಡೋದನ್ನು ಬಿಡೋಲ್ಲ. ಆ್ಯಂಡ್ ನೆಕ್ಸ್ಟ್ ಏನಂತಂದರೆ, ಹೇಳಿದ್ರೆ ಪೂಜೆ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಭಗವಾನ್ ಬುದ್ಧ ಅವರಿಗೆ. ಯಾವ ಥರ ಪೂಜೆ? ಕ್ಯಾಂಡಲ್ ಹಚ್ಚಿ, ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಬೇಕು. ಸೊ ಹುಡುಗಿ ಅವರ ತಂದೆ ತಾಯಿ, ಕ್ಲೋಸ್ ರಿಲೇಟಿವ್ಸು ಸ್ಟೇಜ್ ಮೇಲೆ ಬಂದು ಕೂತ್ಕೊಬೇಕು. ಸೊ ಇಲ್ಲಿ ಬಂದಿದ್ದಾರೆ ಅಲ್ಲೆಲ್ಲ. ಸೊ ಈ ಥರ ಬಂದು ಕೂತ್ಕೊಬೇಕು. ಪುರೋಹಿತರು ಅಂತ ಯಾರೂ ಇರೋಲ್ಲ, ಒಬ್ಬರು ಬೌದ್ಧ ಧರ್ಮದ ಮೇನ್ ಒಬ್ಬರು ಲೀಡರ್ ಇರ್ತಾರಲ್ಲ, ಸೊ ಅವರು ಬಂದು ಮಂತ್ರ ಹೇಳ್ತಾರೆ. ಮಂತ್ರ ಅಂದರೆ ಏನದು, ಮಂಗಲಂ ತಂತು ನನನ ಅಂತ ಆ ಥರ ಮಂತ್ರ ಅಲ್ಲ. ಮಂತ್ರ ಅಂದರೆ ಬುದ್ಧಂ ಶರಣಂ ಗಚ್ಚಾಮಿ ಅನ್ನೋಂಥನ ಫುಲ್ಲು ಶ್ಲೋಕ, ಕಂಪ್ಲೀಟ್ ಶ್ಲೋಕ ಹೇಳಿಸ್ತಾರೆ. ಹುಡುಗಿ ಕಡೆಯಿಂದನೇ ಹೇಳಿಸ್ತಾರೆ, ಮತ್ತು ಅವ್ರ ಕಡೆ ಯಾರಾದರೂ ಬಂದು ಹೇಳ್ಬೋದು. ಇದು ಮದುವೆಯ ಮೇನ್ ಇಂಪಾರ್ಟೆಂಟ್ ಪ್ರಾಸೆಸ್ಸು. ಸೊ ಇವಾಗ ದೇವರು ಅಂತಂದರೆ ಇವರೇ ನಮ್ಮ ಬೌದ್ಧ ಧರ್ಮದಲ್ಲಿ ದೇವರು ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸೊ ಅವರು ಫೋಟೋ ಮುಂದೆನೇ ಕೂತ್ಕೊಂಡು ಅವ್ರ ಆಶೀರ್ವಾದದ ಜೊತೆಗೇ ಮದುವೆ ಆಗೋವಂಥದ್ದು. ಅಲ್ಲಿ ಮೈಕ್ ಹಿಡ್ಕೊಂಡು ಹೇಳ್ತಾ ಇದ್ದಾರಲ್ಲ, ಸೊ ಮಂತ್ರ ಹೇಳ್ತಾರೆ. ಅಕ್ಷತೆ ಅಂತ ಅಕ್ಕಿ ಕಾಳನ್ನ ಕೊಡೋಲ್ಲ, ಹೂ ಕೊಡ್ತಾರೆ. ನಮ್ಗಳಿಗೆ ಇದೇ ಥರನೇ ಮಾಡಿದ್ದು. ಆ ಹೂವನ್ನ ಬಿಡಿಸ್ಕೊಂಡು ಕೈಲಿ ಇಟ್ಕೊಬೇಕು. ಸೊ ನೆಕ್ಸ್ಟ್ ಏನಂತಂದರೆ, ತಾಳಿನ 3 ಗಂಟೆ ಹಾಕೋಲ್ಲ. ಹೆಂಗಂದರೆ ರೆಡಿಮೇಡ್ ಇರುತ್ತೆ ತಾಳಿ, ಆಲ್ರೆಡಿ ರೆಡಿಯಾಗಿರುತ್ತೆ. ಹೂವಿನ ಹಾರ ಏನು ಇಟ್ಕೊಂಡಿರ್ತಾನಲ್ಲ ಹುಡುಗ, ಅವನ ಕೈಯಲ್ಲಿ ತಾಳಿ ಕೊಟ್ಟಿರ್ತಾರೆ. ಸೊ ಹಾಕೋ ಟೈಮಲ್ಲೇ ತಾಳಿ ಹಾಕಬೇಕು. ಅದೇ ಪ್ರಾಸೆಸ್ಸು. ಮೊದಲೇ ಸಿಂಗಲ್ ಲೇಯರ್ನ ತಾಳಿ ಪೋಣಿಸಿ ಕಟ್ಟಿ 3 ಗಂಟೆ ಹಾಕಿ, ಮತ್ತು 5 ಡೇಸ್ 3 ಡೇಸ್ ಆದಮೇಲೆ ಅದನ್ನ ಬಿಚ್ಚಿ ರಿಟರ್ನ್ ರೆಡಿ ಮಾಡೋದು ಆ ಥರ ಇಲ್ಲ. ಡೈರೆಕ್ಟಾಗಿ ತಾಳಿನೇ ರೆಡಿ ಮಾಡಿರ್ತಾರೆ. ನನಗೂ ಅಷ್ಟೇ ಡೈರೆಕ್ಟಾಗಿ ತಾಳಿನೇ ರೆಡಿ ಮಾಡ್ಕೊಂಡು ಬಂದಿದ್ದರು. ನಮ್ಮದು ಬೌದ್ಧ ವಿಹಾರದಲ್ಲಿ ನಮ್ಮದು ಮದುವೆ ಆಗಿದ್ದು ಏಪ್ರಿಲ್ ಮಂತಲ್ಲಿ. ಸೊ ಈಗ ಹುಡುಗಿ ಫಸ್ಟು ಹೂವಿನ ಹಾರ ಹಾಕಬೇಕು. ಗೊಂಗಟ್ಟು ಎನಿ ಕಂಡೀಷನ್ ಇರಲೇಬೇಕು. ನಂದು ಗೊಂಗಟ್ಟಿದೆ ಇನ್ನು ಮನೇಲಿ. ನನ್ನ ಮದುವೆ ಸಾರಿನೂ ಐತೆ ಇನ್ನು, ಸೇಮ್ ಸಾರಿ ಇದೇ ಥರನೇ ನಂದು, ವೈಟ್ ಆ್ಯಂಡ್ ಬ್ಲೂ ಬಾರ್ಡ್ರ್. ಸೊ ಇವಾಗ ಹುಡುಗಿ ಫಸ್ಟ್ ಹಾರ ಹಾಕ್ತಾಳೆ, ಯಾಕೆಂದರೆ ಹುಡುಗ ನೆಕ್ಸ್ಟ್ ತಾಳಿ ಹಾಕ್ತಾನೆ. ಅದೇ ಕಾರಣಕ್ಕೆ ಕಾಲುಂಗ್ರನೂ ಅವನೇ ಹಾಕ್ತಾನೆ. ಬಟ್ ಇಲ್ಲಿ ಕಾಲುಂಗುರ ಹಾಕಿಲ್ಲ, ಆಮೇಲೆ ಹಾಕ್ಬೋದು ಮೇ ಬಿ.
ಸುಮ್ಮನೆ ಸಿಂಪಲ್ಲಾಗಿ ಕ್ಯೂಟಾಗಿ ಮದುವೆ ಆಗಬೇಕು ಅಂದರೆ ಇದೇ ರೀತಿ ಆಗಬೇಕು. ನನಗಂತೂ ಎಕ್ಸ್ಪೆಂಡೇಷನ್ ಮಾಡೋಕೆ ಇಷ್ಟ ಇರಲಿಲ್ಲ ಮದುವೆ ಲಕ್ಷಾನುಗಟ್ಲೆ ಒಡವೆಗೆ ಲಕ್ಷಾನುಗಟ್ಲೆ. ಸೊ ಇದು ಬೆಸ್ಟ್ ಮೆಥಡು ಮದುವೆ ಆಗೋದಕ್ಕೆ. ಆ್ಯಂಡ್ ಇವಾಗ ಹುಡುಗ ಹಾರ ಹಾಕ್ತಾನಲ್ಲ, ಜೊತೆಗೆ ತಾಳಿ ಕೂಡ ಇರುತ್ತೆ. ತಾಳಿ ಅಂದರೆ ಚಿಕ್ಕ ತಾಳಿ ಇರಲ್ಲ, ಇವಾಗ ಹಂಗಂದರೆ ಚಿಕ್ಕದಾಗಿರುತ್ತೆ, ಎದೆ ಮೇಲೆ ಮಾತ್ರ ಕಾಣಿಸೋ ಥರ ಆ ಥರ ಇರೋಲ್ಲ. ಫುಲ್ಲು ಹೊಟ್ಟೆ ಗಂಟ ಬಂದಿರುತ್ತೆ ತಾಳಿ, ಅಷ್ಟು ಉದ್ದ ಇರುತ್ತೆ. ಸೊ ನೆಕ್ಸ್ಟ್ ಅಕ್ಷತೆ ಕಾಳು ಹಾಕಲ್ಲ, ಹೂವೇ ಹಾಕೋದು. ನಿಮ್ಗೆ ಮೊದಲೇ ತೋರಿಸಿದ್ದೆ ನಾನು ಹೂ ಹಾಕ್ತಾರೆ ಅಂತ. ನಮಗೂ ಅದೇ ಥರ ಹೂ ಹಾಕಿದ್ದು, ಅದೇ ಅಕ್ಷತೆ ಕಾಳು ಈ ಕಡೆ. ಸೊ ನೆಕ್ಸ್ಟ್ ಏನಂತಂದರೆ, ನಾವು ಸ್ಟೇಜ್ ಮೇಲೆ ಹೋಗಿ ಒಬ್ಬೊಬ್ಬರೇ ಅಕ್ಷತೆ ಕಾಳು ಹಾಕಿ ವಿಶ್ ಮಾಡಿ ಮದುಮಕ್ಳಿಗೆಲ್ಲ ತೊಂದರೆ ಕೊಡೋಂಥ ಪ್ರಾಸೆಸ್ ಇಲ್ಲಿ ಇಲ್ಲ. ಅವರೇ ಕೆಳಗಡೆ ಇಳ್ಕೊಂಬಂದುಬಿಡ್ತಾರೆ. ಬಿಕಾಸ್ ಆಫ್ ಎಲ್ಲರ ಆಶೀರ್ವಾದನೂ ಅಲ್ಲೇ ಕೆಳಗಡೆನೇ ಸಿಕ್ಬಿಡಲಿ ಅಂತ. ಸೊ ಈ ಥರ ಎಲ್ಲ ಕೆಳಗಡೆ ಇಳ್ಕೊಂಡು ಬಂದಾಗ, ಅಂದರೆ ಲೈನ್ ವೈಸ್ ಕೂತಿರ್ತಾರಲ್ಲ, ಅವ್ರ ಹತ್ತಿರ ಬಂದಾಗೆಲ್ಲ ಅವರವರು ಹೂವು ಹಾಕ್ತಾರೆ. ಮೀನ್ಸ್ ಅಕ್ಷತೆ ಕಾಳು, ಅದೇ ಅಕ್ಷತೆ ಕಾಳು ಅಂತ ಅರ್ಥ. ಎಲ್ಲರೂ ಎದ್ದು ನಿಂತ್ಕೊಂಡು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ, ಹುಡುಗ ಹುಡುಗಿ ಆಶೀರ್ವಾದ ಮಾಡ್ತಾರೆ. ಸೊ ಈ ಥರ ಹಂಗೆ ವಾಪಸ್ ಹೋಗ್ಬಿಡಲ್ಲ, ರಿಟರ್ನ್ ಬರ್ತಾರೆ. ಒಂದು ರೌಂಡ್ ಈ ಕಡೆ ಹೋಗಿ ಆ ಕಡೆಯಿಂದ ಬರ್ತಾರೆ. ಅಂದರೆ ಎಲ್ಲರೂ ಅಲ್ಲೇ ನಿಂತ್ಕೊಂಡು ಅಕ್ಷತೆ ಕಾಳು ಹಾಕಬೇಕು, ಜೊತೆಗೆ ಆಶೀರ್ವಾದ ಮಾಡಬೇಕು ಅನ್ನೋ ಒಂದು ಕಾರಣದಿಂದ. ಚೆನ್ನಾಗಿದೆ ಪ್ರಾಸೆಸ್ಸು. ಕಾಸ್ಟ್ಯೂಮ್ ಬಗ್ಗೆನೂ ಹೇಳಿದೆ, ಮದುವೆ ಬಗ್ಗೆನೂ ಹೇಳಿದೆ. ನಮ್ಮ ಮದುವೆನೂ ಬುದ್ಧ ವಿಹಾರದಲ್ಲೇ ಆಗಿದ್ದು. ಆ್ಯಂಡ್ ನೆಕ್ಸ್ಟು ಇವ್ರಿಗೆ ಇಷ್ಟೇ ಮುಗೀತು ಇವ್ರದ್ದು. ನೆಕ್ಸ್ಟ್ ಊಟಕ್ಕೆ ಹೋಗ್ಬೇಕಲ್ಲ, ಅವರು ರಿಸೆಪ್ಷನಿಗೆ ರೆಡಿ ಆಗ್ತಾರೆ, ನಾವು ಊಟ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ಥಿಂಗ್ ಊಟದಲ್ಲಿ ಏನಂತಂದರೆ ಪುಂಡಿ ಪಲ್ಯ ಇರಲೇಬೇಕು. ಆ್ಯಂಡು ಮೊಸರು, ಶೇಂಗಾ ಚಟ್ನಿ, ಚಪಾತಿ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಜಾಮೂನು, ಸೊನ್ ಪಾಪಡಿ. ಆ್ಯಂಡ್ ನೆಕ್ಸ್ಟ್ ಹುಡುಗ ಹುಡುಗಿ ರಿಸೆಪ್ಷನಿಗೆ ರೆಡಿ ಆದರು. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ರಲ್ಲ. ನಾವು ರಿಸೆಪ್ಷನ್ ಎಲ್ಲ ಮಾಡಿಲ್ಲ, ಡೈರೆಕ್ಟ್ ಮದುವೆ ಅಷ್ಟೇ ಆಗಿದ್ದು. ರಿಸೆಪ್ಷನ್ಗೆಲ್ಲ ನಾವು ಅಂದರೆ ಇಂಟ್ರಿ ಕ್ಯಾಸ್ಟ್ ಮ್ಯಾರೇಜ್ ಅಲ್ವಾ, ರಿಜಿಸ್ಟರ್ ಆಗಿದ್ದು. ಸೊ ಹಾಗಾಗಿ ನಮ್ಮ ರಿಸೆಪ್ಷನ್ ಎಲ್ಲ ಮಾಡಿಲ್ಲ. ರಿಸೆಪ್ಷನಲ್ಲಿ ಈ ರೀತಿ ಕಾಣಿಸ್ತಾಯಿದ್ದು. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.